ನಮಸ್ಕಾರ ವೀಕ್ಷಕರೇ, ಶ್ರೀ 500 ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಕೆಲಸದ ಒತ್ತಡ, ಸಮಯದ ಕೊರತೆ ಮತ್ತು ನಿರಂತರ ಜವಾಬ್ದಾರಿಗಳು ದೇಹ ಹಾಗೂ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತವೆ. ಬೆಳಗ್ಗೆ ಉತ್ಸಾಹದಿಂದ ದಿನವನ್ನು ಆರಂಭಿಸಿದರೂ ಸಂಜೆಯ ವೇಳೆಗೆ ಅನೇಕರು ದೈಹಿಕ ಹಾಗೂ ಮಾನಸಿಕ ಆಯಾಸವನ್ನು ಅನುಭವಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಸ್ನಾಯುಗಳಲ್ಲಿ ಬಿಗಿತ, ಕಾಲು ನೋವು, ತಲೆನೋವು, ಕಿರಿಕಿರಿ, ಆತಂಕ ಹಾಗೂ ನಿದ್ರಾಹೀನತೆ ಇಂತಹ ಸಮಸ್ಯೆಗಳು ಸಾಮಾನ್ಯವಾಗುತ್ತಿವೆ. ನಿರಂತರವಾಗಿ ಆಯಾಸ ಅನುಭವಿಸುವುದು ಆರೋಗ್ಯದ ಮೇಲೆ ದೀರ್ಘಕಾಲದ ಪರಿಣಾಮ ಬೀರಬಹುದು. ಆದ್ದರಿಂದ ದಿನದ ಕೊನೆಯಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಆರೋಗ್ಯಕ್ಕಾಗಿ ಮೀಸಲಿಡುವುದು ಅತ್ಯಂತ ಮುಖ್ಯ. ಕೆಲವು ಸರಳ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ದೇಹಕ್ಕೆ ವಿಶ್ರಾಂತಿ ದೊರೆಯುವುದಷ್ಟೇ ಅಲ್ಲ, ಮನಸ್ಸು ಕೂಡ ಶಾಂತವಾಗುತ್ತದೆ. ಇದರ ಪರಿಣಾಮ ಉತ್ತಮ ನಿದ್ರೆ, ಚೈತನ್ಯ ಹಾಗೂ ಮುಂದಿನ ದಿನಕ್ಕೆ ಹೊಸ ಉತ್ಸಾಹ ಸಿಗುತ್ತದೆ. ಅದರಲ್ಲಿ ಮೊದಲನೆಯದಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ. ಅತಿಯಾದ ಬೆಚ್ಚಗಿನ ನೀರು ಒಳ್ಳೆಯದಲ್ಲ. ದಿನವಿಡೀ ಕೆಲಸ ಮುಗಿಸಿ ಮನೆಗೆ ಬಂದ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು ಅತ್ಯುತ್ತಮ ಅಭ್ಯಾಸವಾಗಿದೆ. ಬೆಚ್ಚಗಿನ ನೀರು ಸ್ನಾಯುಗಳ ಬಿಗಿತವನ್ನು ಸಡಿಲಿಸುತ್ತವೆ ಮತ್ತು ಕಡಿಮೆ ಮಾಡಲು ನೆರವಾಗುತ್ತವೆ. ದೇಹದಲ್ಲಿರುವ ಆಯಾಸವನ್ನು ದೂರ ಮಾಡಿ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಜೊತೆಗೆ ದಿನವಿಡೀ ಉಂಟಾದ ದೈಹಿಕ ಒತ್ತಡವನ್ನು ಕಡಿಮೆ ಮಾಡಿ ದೇಹವನ್ನು ವಿಶ್ರಾಂತಿಗೆ ಸಿದ್ಧಗೊಳಿಸುತ್ತವೆ. ಎರಡನೆಯದಾಗಿ ಗಿಡಮೂಲಿಕೆಯ ಚಹಾ ಸೇವಿಸಿ. ಸಂಜೆಯ ವೇಳೆಯಲ್ಲಿ ಹೆಚ್ಚು ಕೆಫಿನ್ ಇರುವ ಚಹಾ ಅಥವಾ ಕಾಫಿ ಸೇವಿಸುವುದು, ಅದರ ಬದಲಾಗಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಹರ್ಬಲ್ ಟೀ ಸೇವಿಸುವುದು ಉತ್ತಮ. ಕ್ಯಾಮೊಮೈಲ್ ಅಥವಾ ಲ್ಯಾವೆಂಡರ್ ಚಹಾ ಮನಸ್ಸಿಗೆ ನೆಮ್ಮದಿ ನೀಡುವ ಗುಣಗಳನ್ನು ಹೊಂದಿದೆ. ಇವು ದೇಹವನ್ನು ವಿಶ್ರಾಂತಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೆಫಿನ್ ರಹಿತವಾಗಿರುವುದರಿಂದ ರಾತ್ರಿ ಸುಲಭವಾಗಿ ನಿದ್ರೆ ಬರಲು ಸಹಾಯವಾಗುತ್ತದೆ. ಮೂರನೆಯದಾಗಿ ಆಳವಾದ ಉಸಿರಾಟ ಮತ್ತು ಧ್ಯಾನ ಮಾಡಿ. ಇದು ಒಂದು ಅತ್ಯುತ್ತಮ ವಿಧಾನ. ದಿನಕ್ಕೆ ಕೇವಲ 10 ರಿಂದ 15 ನಿಮಿಷ ಧ್ಯಾನ ಅಥವಾ ಆಳವಾದ ಉಸಿರಾಟದ ವ್ಯಾಯಾಮ ಮಾಡದಿರುವುದು ಸಾಕಷ್ಟು ಪ್ರಯೋಜನ ಸಿಗುತ್ತದೆ. ಈ ಅಭ್ಯಾಸವು ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಒತ್ತಡದ ಹಾರ್ಮೋನ್ಗಳ ಮಟ್ಟವನ್ನು ಕಡಿಮೆ ಮಾಡುವುದರ ಜೊತೆಗೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಿಯಮಿತ ಧ್ಯಾನದಿಂದ ಆತಂಕ ಹಾಗೂ ಕಿರಿಕಿರಿ ಕಡಿಮೆ ಆಗುವುದರೊಂದಿಗೆ ಉತ್ತಮ ನಿದ್ರೆಯು ದೊರೆಯುತ್ತದೆ. ನಾಲ್ಕನೆಯದಾಗಿ ಅರೋಮಾ ಥೆರಪಿಯನ್ನು ಪ್ರಯತ್ನಿಸಿ. ಲ್ಯಾವೆಂಡರ್, ಯುಕಲಿಪ್ಟಸ್ ಅಥವಾ ಇತರ ಗಿಡಮೂಲಿಕೆಗಳಿಂದ ತಯಾರಿಸಲಾದ ಸಾರಭೂತ ತೈಲಗಳನ್ನು ಬಳಸುವ ಅರೋಮಾ ಥೆರಪಿ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ಸ್ನಾನದ ನೀರಿಗೆ ಕೆಲವು ಹನಿಗಳನ್ನು ಸೇರಿಸಬಹುದು ಅಥವಾ ಕೋಣೆಯಲ್ಲಿ ಡಿಫ್ಯೂಸರ್ ಮೂಲಕ ಪರಿಮಳ ಹರಡಿಸಬಹುದು. ಈ ಪರಿಮಳವು ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಥಿತಿಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಹಾಗೂ ಮನಸ್ಸನ್ನು ಹಗುರವಾಗಿಸುತ್ತದೆ. ಐದನೆಯದಾಗಿ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದಲೂ ನಿಮ್ಮ ದೈಹಿಕ ಆಯಾಸಕ್ಕಿಂತ ಮಾನಸಿಕ ಆಯಾಸವೇ ಕೆಲವೊಮ್ಮೆ ಹೆಚ್ಚು ಕಾಡುತ್ತದೆ. ಇಂತಹ ಸಂದರ್ಭಗಳಲ್ಲಿ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ಕೆಲ ಸಮಯ ಮಾತನಾಡುವುದು ಉತ್ತಮ ಪರಿಹಾರವಾಗಿದೆ. ನಗು, ಸಂಭಾಷಣೆ ಹಾಗೂ ಆತ್ಮೀಯತೆಯೊಂದಿಗೆ ಕಳೆದ ಕ್ಷಣಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಇದರಿಂದ ದಿನದ ಒತ್ತಡ ಕಡಿಮೆಯಾಗಿ ಧನಾತ್ಮಕ ಮನೋಭಾವ ಮೂಡುತ್ತದೆ.
ಇನ್ನು ಮುಂದಿನದು ಪರದೆಯಿಂದ ಸ್ವಲ್ಪ ವಿರಾಮ ಪಡೆಯಿರಿ. ಇದರರ್ಥ ಕೆಲಸದ ಬಳಿಕ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಟಿವಿ ಪರದೆಗಳನ್ನು ನಿರಂತರವಾಗಿ ನೋಡುವುದು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಪರದೆಗಳಿಂದ ಹೊರಹೊಮ್ಮುವ ನೀಲಿ ಬೆಳಕು ನಿದ್ರೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಮಲಗುವ 1 ಗಂಟೆ ಮೊದಲು ಡಿಜಿಟಲ್ ಸಾಧನಗಳಿಂದ ದೂರವಿರುವುದು ಉತ್ತಮ ನಿದ್ರೆಗೆ ಸಹಾಯವಾಗುತ್ತದೆ. ಆರೋಗ್ಯಕರ ಜೀವನ ಶೈಲಿಯೇ ಉತ್ತಮ ಪರಿಹಾರ. ನಮ್ಮ ಆರೋಗ್ಯಕರವಾದ ಜೀವನ ಶೈಲಿ ಸಮತೋಲನ ಆಹಾರ, ಸಾಕಷ್ಟು ನೀರು, ನಿಯಮಿತ ವ್ಯಾಯಾಮ ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವಂತಹ ಅಭ್ಯಾಸಗಳು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಅತ್ಯಗತ್ಯ. ದಿನನಿತ್ಯದ ಜೀವನದಲ್ಲಿ ಈ ಸಣ್ಣ ಬದಲಾವಣೆಗಳನ್ನು ಅಳವಡಿಸಿಕೊಂಡರೆ ಆಯಾಸ, ಒತ್ತಡ ಮತ್ತು ಕಿರಿಕಿರಿಯ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಕೂಡ ಆರೋಗ್ಯಕರ ಜೀವನದ ಪ್ರಮುಖ ಭಾಗ ಎಂದು ಮರೆಯಬೇಡಿ. ಈ ಅಭ್ಯಾಸಗಳಲ್ಲಿ 1-2 ಅಳವಡಿಸಿಕೊಳ್ಳಿ. ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.